ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಅಂದರೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಏನೇನು ಸಮಸ್ಯೆಗಳಾಗಬಹುದು ಆಗಸ್ಟ್ ತಿಂಗಳಲ್ಲಿ ಅನ್ನುವಂಥದ್ದು ಎಚ್ಚರಿಕೆಗಳ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇದು ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥ ವಿಡಿಯೋ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಈ ವಿಡಿಯೋ ತಲುಪಿಸಬೇಕು. ನೀವು ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಪ್ರತಿಯೊಬ್ಬರು ಸಹ ಓಂ ಗುರುಭ್ಯೋ ನಮಃ ಅಂತ ದಯವಿಟ್ಟು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂದರೆ ಕುಜಬಲ. ಕುಜನಿಂದಾಗಿ ಅದೃಷ್ಟ. ಕುಜ ಯಾರು? ಭೂಮಿಕಾರಕ. ಕುಜಗ್ರಹ ನಿಮಗೆ ಮಿಥುನ ರಾಶಿಯಲ್ಲಿದ್ದು ಆಗಸ್ಟ್ ತಿಂಗಳಲ್ಲಿ ಧನುರಾಶಿಯನ್ನು ಪೂರ್ಣವಾಗಿ ದೃಷ್ಟಿಯಿಂದ ನೋಡ್ತಾನೆ. ಅಂದರೆ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ತೃತೀಯದಲ್ಲಿದ್ದು ಭಾಗ್ಯವನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ ಅಂತ ಅರ್ಥ. ಯಾವಾಗ ರಾಶ್ಯಾಧಿಪತಿಯ ದೃಷ್ಟಿಗೆ ಭಾಗ್ಯದ ಮೇಲೆ ಇರ್ತದೆಯೋ ಅದೃಷ್ಟ ತುಂಬ ಚೆನ್ನಾಗಿ ಖುಲಾಯಿಸುತ್ತೆ. ಸೊ ಮೇಷರಾಶಿಯವರಿಗೆ ಮೋಸ್ಟ್ ಪ್ರಾಬಲಿ ಅದೃಷ್ಟವಶಾತ್ ಆಗಲ್ಲ, ಮುಗಿದೋಯ್ತು, ಸಮಸ್ಯೆ ಅಂದ್ಕೊಂಡಂತಹ ಭೂಮಿಯ ಸಮಸ್ಯೆ ಇರಬಹುದು, ಯಾವ್ದಾದ್ರು ಭೂಮಿಯ ವ್ಯಾಜ್ಯಗಳಿರಬಹುದು, ಯಾವ್ದಾದ್ರು ಸೈಟು ತಗೊಳ್ಳೋದು ಕೊಳ್ಳೋದು, ಭೂಮಿ ತೆಗೆದುಕೊಳ್ಳೋದು ಇತ್ಯಾದಿ ಭೂಮಿ ವ್ಯವಹಾರಗಳಿರ್ಬೋದು. ಇದೆಲ್ಲ ಸ್ವಲ್ಪ ಅದೃಷ್ಟ ವಿಚಾರಗಳು ಕೆಲವಿಷ್ಟು ಬರಬಹುದು. ಅದರಲ್ಲೂ ಕೂಡ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿದರೆ, ಭೂಮಿ ಬೇಕು ನನಗೆ, ದುಡ್ಡು ಬೇಡ ನನಗೆ ಪಿತ್ರಾರ್ಜಿತ ಆಸ್ತಿ ಭೂಮಿ ಬೇಕು ಅಂತ ಪ್ರಯತ್ನ ಮಾಡಿದರೆ ಸ್ವಲ್ಪ ಹೆಚ್ಚಿನದಾದ ಅನುಕೂಲಗಳು ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಆಯ್ತಲ್ವಾ. ಅದರಲ್ಲೂ ಸಹ ನೀವೇನಾದರೂ ಮೇಷರಾಶಿಯವರಾಗಿದ್ದು ರಿಯಲ್ ಎಸ್ಟೇಟ್ ಮಾಡ್ತಿರೋರಾಗಿದ್ದರೆ ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಸಾಫ್ಟ್ವೇರ್ ಇಂಜಿನಿಯರು, ಹೋಟೆಲ್ ಬಿಸ್ನೆಸ್ಸು, ಈ ಥರದಿನಾರು ವೃತ್ತಿಯಲ್ಲಿದ್ದವರಾಗಿದ್ದರೆ, ದವಸ ಧಾನ್ಯ ಮಾರಾಟ ಮಾಡ್ತಕ್ಕಂಥವ್ರಾಗಿ ರೈತರಾಗಿದ್ದರೂ ಕೂಡ ನೀವು ಮೇಷರಾಶಿಯವರಾಗಿದ್ದರೆ ತುಂಬ ಅನುಕೂಲವನ್ನು ಖಂಡಿತವಾಗಿ, ಒಂದು ಅದೃಷ್ಟವನ್ನು ಖಂಡಿತವಾಗಿ ಆಗಸ್ಟ್ ತಿಂಗಳಲ್ಲಿ ಕಾಣಬಹುದಾಗಿರ್ತದೆ. ಸ್ವಲ್ಪ ಗುರುಬಲ ಇಲ್ಲ, ಗುರುವಿನ ಅನುಗ್ರಹ ಸ್ವಲ್ಪ ಬೇಕಾಗ್ತದೆ. ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ರವಿ ಬಲ. ಆಗಸ್ಟ್ 15ನೇ ತಾರೀಕಿನ ನಂತರ ಪಂಚಮಾಧಿಪತಿಯಾಗಿ ಪಂಚಮದಲ್ಲಿ ರವಿ ಬರ್ತಾನೆ. ಸೊ ಕೈ ಹಾಕದ ಕೆಲಸಗಳಲ್ಲಿ, ಹಲವಾರು ಕೆಲಸಗಳಲ್ಲಿ ತುಂಬ ಯಶಸ್ವಿಯಾಗಿ ಈಸಿಯಾಗಿ ಹೂವಾಯ್ತದಂಗೆ ಕೆಲಸಗಳು ಮಾಡ್ಕೊಂಡು ಹೋಗ್ತೀರಾ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಸರ್ಕಾರದ ಕಚೇರಿ, ಸರ್ಕಾರಿ ಕಚೇರಿಗಳಲ್ಲಿ ನಿಮಗೇನು ಕೆಲಸ ಆಗಬೇಕು ಸರ್, ತಾಲೂಕು ಆಫೀಸಲ್ಲಿ ಒಂದು ಕೆಲಸ ಆಗಬೇಕು, ಪಂಚಾಯತಿಯಲ್ಲಿ ಕೆಲಸ ಆಗಬೇಕು, ವಿಧಾನಸೌಧದಲ್ಲಿ ಕೆಲಸ ಆಗಬೇಕು, ಅಲ್ಲಿ ಇಲ್ಲ ಆಗಬೇಕು. ಸೊ ಎಲ್ಲಿ ಈ ರಾಜಕೀಯ ಅಥವಾ ಸರ್ಕಾರಿ ಅನ್ನುವಂಥದ್ದು ಒಳಗೆ ಬರ್ತದೆಯೋ ಆ ಫೀಲ್ಡ್ಗಳಲ್ಲಿ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಆಗಸ್ಟ್ 15ರ ನಂತರ ನಿಮಗೆ. ಅದರ ನಂತರ ನಿಮಗೆ ಅಲ್ಲೇ ನಿಮಗೆ ಒಂದು ಸ್ವಲ್ಪ ಈ ರಾಜಕೀಯದವರ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ, ಮೇಲಧಿಕಾರಿಗಳ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಖಂಡಿತವಾಗಿ ಇದು ಒಳ್ಳೆಯ ವಿಚಾರ. ಕೆಲಸ ಕಾರ್ಯಗಳು ನಿಮ್ದು ಯಾವುದೇ ಅರ್ಧಂಬರ್ಧ ಆಗಿದ್ರು ಕೂಡ ಕ್ಲಿಯರ್ ಮಾಡ್ಕೋಬೋದು. ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ GST ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ, ಟ್ಯಾಕ್ಸೇಷನ್ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ, ಅಥವಾ ಏನಾದ್ರು ಕನ್ಫ್ಯೂಸ್ ಆಗಿದ್ದರೆ, ಸ್ವಲ್ಪ ಹಿನ್ನಡೆ ಆಗ್ತಾ ಇದ್ದರೆ, ಸ್ವಲ್ಪ ಮಾತುಕತೆ ಮಾಡ್ಕೊಳ್ಬೇಕು, ನಾನು ಹೋಗಿ ಫೈಟ್ ಮಾಡಬೇಕು, ನಾನು ಹೋಗಿ ಅಪೀಲ್ ಮಾಡಬೇಕು, ನಾನು ಹೋಗಿ ಮಾತಾಡಬೇಕು, ಏನೇ ಇದ್ದರೂ ಕೂಡ ರಿಲೇಟೆಡ್ ಟು ಟ್ಯಾಕ್ಸೇಷನ್ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಆಗಸ್ಟ್ 15ನೇ ತಾರೀಕು ನಂತರ ನಿಮಗೆ ತುಂಬ ಚೆನ್ನಾಗಿ ಅನುಕೂಲತೆಗಳು ಸಿಗುತ್ತೆ, ಮಾರ್ಗೋಪಾಯಗಳು ಸಿಗುತ್ತೆ. ಎಲ್ಲಿ ತಪ್ಪು ಮಾಡ್ತಾ ಇದ್ರಿ, ಎಲ್ಲಿ ಸರಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಮಾರ್ಗೋಪಾಯಗಳು ಸಿಗುತ್ತೆ. ಬಟ್ ಇದು ನಿಮಗೊಂಥರ ತುಂಬ ರೀತಿಯಲ್ಲಿ ಅನುಕೂಲಗಳಾಗಲಿದೆ. ಅದು ಟ್ಯಾಕ್ಸೇಷನ್ ವಿಚಾರಗಳಲ್ಲಿ ತುಂಬ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ ಆಗಸ್ಟ್ 15ರ ನಂತರ. ನಾಲ್ಕನೇ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನಪ್ಪ ಅಂತಂದರೆ ಸಂತಾನದ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆಗಳಿದೆ. ಅಂದರೆ ನೀವು ಮೇಷರಾಶಿಯವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಿ, ಆಗಸ್ಟ್ 15ರ ನಂತರ ಮಾಡುವ ಪ್ರಯತ್ನಗಳು ಯಶಸ್ವಿ ಆಗಲಿದೆ. ಆಲ್ರೆಡಿ ಮಗಳಿದ್ದಾಳೆ, ಮಗ ಇದ್ದಾನೆ, ಅಥವಾ ಮಕ್ಕಳಿದ್ದಾರೆ, ದೊಡ್ಡವರಾಗ್ತಾ ಇದ್ದಾರೆ, ಮಕ್ಕಳಿಗೇನೋ ಒಂದು ಸ್ವಲ್ಪ ಅನುಕೂಲ ಆಗಬೇಕು, ನಿಮ್ಮಿಂದ ಮಕ್ಕಳಿಗಾಗಲಿ ಅಥವಾ ಮಕ್ಕಳಿಂದ ನಿಮಗಾಗಲಿ ಸ್ವಲ್ಪ ಅನುಕೂಲತೆಗಳು ಬೇಕು, ಸ್ವಲ್ಪ ಏನೋ ಒಂದು ಸ್ವಲ್ಪ ಅನುಕೂಲ ಕೆಲಸಗಳಾಗಬೇಕು, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಶುಭ ಸಮಾಚಾರಗಳು ಬೇಕು ಅಂದರೆ ನೀವು ಮೇಷರಾಶಿಯವರಾಗಿದ್ದರೆ ಆಗಸ್ಟ್ 15ರ ನಂತರ ಸಾಧ್ಯತೆ ಇದೆ. ಸೊ ಆರಾಮಾಗಿ ನೀವು ಆಗಸ್ಟ್ 15ರ ನಂತರ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಿಮಗೆ ಅಥವಾ ನಿಮ್ಮಿಂದಾಗಿ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಸೊ ಆದಿತ್ಯ ಹೃದಯ ಸ್ತೋತ್ರಾದಿಗಳನ್ನು ಸ್ವಲ್ಪ ಜಾಸ್ತಿ ಪಠನೆ ಮಾಡ್ಕೊಳ್ಳಿ. ಸ್ವಲ್ಪ ಗುರುವಿನ ಅನುಗ್ರಹವೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಬಟ್ ಅದೆಲ್ಲವೂ ಸಹ ನಿಮಗೆ ಸಿಗಲಿದೆ, ಏನೂ ತೊಂದರೆ ಇಲ್ಲ. ಐದನೆಯ ಶುಭ ವಿಚಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ,
ಒಂದು ಸಹಾಯ ಅನ್ನತಕ್ಕಂಥದ್ದು, ಅದರಲ್ಲಿ ಸ್ವಲ್ಪ ಹಿರಿಯರಾದಂಥವರೊಬ್ಬರ ಸಹಾಯ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನಿಮಗಿನ್ನು ಸ್ವಲ್ಪ ಹಿರಿಯರೊಬ್ಬರು ಸರಿಯಾದ ಸಮಯ, ಅಂದರೆ ನೀವು ಸಿಗಾಕಂಡೆ ಮುಗಿದೋಯ್ತು ಕಷ್ಟ, ನನಗೆ ಈಗ ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅನ್ನೋ ಟೈಮಲ್ಲಿ ಒಂದು ಗುರುವಿನ ಜಾಗದಲ್ಲಿ ಒಬ್ಬರು ಬಂದು ನಿಮಗೆ ಒಳ್ಳೆಯ ಮಾತನ್ನು ಹೇಳ್ತಾರೆ, ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ, ಏನು ತಪ್ಪು ಮಾಡ್ತಾಯಿದ್ರಿ ನೀವು ಅನ್ನೋದನ್ನು ಸರಿ ಮಾಡಿ ಕೊಡ್ತಾರೆ. ಒಟ್ಟಿನಲ್ಲಿ ನಿಮ್ಮ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್ ನೀವು ಸರಿಯಾಗಲಿಕ್ಕೋಸ್ಕರ ತುಂಬ ಸಹಾಯ ಮಾಡ್ತಾರೆ. ನಿಮಗೆ ಇಡೀ ಈ ಆಗಸ್ಟ್ ತಿಂಗಳು ಅಥವಾ ಅದನ್ನು ಮುಂದೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಗುರುವಿನ ಆರಾಧನೆ. ಅದಕ್ಕೋಸ್ಕರ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಹೇಳಿದೆ. ಬಟ್ ನಿಮಗೋಸ್ಕರ ಒಂದು ವಿಶೇಷವಾದ ಅತ್ಯದ್ಭುತವಾದಂತಹ ದೇವತಾರಾಧನೆ ಮಾಡಿ ಅತ್ಯದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದರ ಬಗ್ಗೆನೂ ನೀವು ತಿಳ್ಕೊಳ್ಬೇಕು. ಜುಲೈ 29ನೇ ತಾರೀಕು ಬುಧವಾರ ಹುಣ್ಣಿಮೆ, ಗುರುಪೂರ್ಣಿಮೆ, ಬಹಳ ವಿಶೇಷವಾಗಿರ್ತಕ್ಕಂಥ ದಿವಸ. ಅದಕ್ಕೆ ನಾನು ಗುರುಭ್ಯೋ ನಮಃ ಅಂತ ಕಮೆಂಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ಏನಕ್ಕೆ ಅಂದರೆ ಇದು ಕಾರಣಕ್ಕೆ, ಗುರುಪೂರ್ಣಿಮೆ ವರ್ಷಕ್ಕೆ ಒಮ್ಮೆ ಬರತಕ್ಕಂಥ ಆಷಾಢ ಪೌರ್ಣಿಮಾ, ಗುರುಪೂರ್ಣಿಮಾ ಜುಲೈ 29ನೇ ತಾರೀಕು ಬುಧವಾರ. ಸೊ ಈ ಗುರುಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಶ್ರೀ ಸೂಕ್ತ ಹವನ, ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು, ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಆದ್ದರಿಂದ ಶ್ರೀ ಸೂಕ್ತ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಸಂತಾನಲ್ಲದವರಿಗೆ ಸಂತಾನ ಆಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಈ ಗುರು ಶಾಂತಿ ಇದೆಯಲ್ಲ, ಸಹಸ್ರ ಗುರು ಶಾಂತಿ ಹೋಮ ಜೊತೆಗೆ ಗುರು ದತ್ತಾತ್ರೇಯ ಹೋಮ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಗುರು ಪೂರ್ಣಿಮೆ ಜುಲೈ 29ನೇ ತಾರೀಕು ಬುಧವಾರ, ಗುರು ಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ವಿಶೇಷವಾದ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಕನಕ ಪುಷ್ಯರಾಗ, ಈ ಕನಕ ಪುಷ್ಯರಾಗ ರತ್ನವೇ ಅತ್ಯಂತ ಕಾಸ್ಟ್ಲಿ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರ್ತದೆ, ನಿಮಗೆ ಇಲ್ಲ ಅಂದ್ರೆ ಕೇಳಿದ್ರೆ ಗೊತ್ತಾಗ್ತದೆ ನಿಮಗೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ಈ ಗುರುಪೂರ್ಣಿಮೆ ದಿವಸ ಜುಲೈ 29ನೇ ತಾರೀಕು ಬುಧವಾರ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲಕೃಷ್ಣ ಹೋಮ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಇದನ್ನಿಟ್ಟು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಅದು ಒಂದು ಸಲ ಎನರ್ಜೈಸ್ ಅಲ್ಲ, ಇದಾಗಲೇ ಇದನ್ನು ನಾನು ವಿಶೇಷವಾಗಿ ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದನ್ನು ತೋರಿಸ್ತೇವೆ. ನರಸೋಭಾವಾಡಿ, ಅದ್ಭುತವಾಗಿ ನರಸಿಂಹ ಸರಸ್ವತಿಗಳ ಒಂದು ಸನ್ನಿಧಾನ, ಆ ಗುರುಗಳ ಒಂದು ಸನ್ನಿಧಾನದಲ್ಲಿ ಅಲ್ಲಿಗೆ ಹೋಗಿ ನರಸೋಭಾವಾಡಿಗೆ ಹೋಗಿ ಅಲ್ಲಿ ಈ ರತ್ನಗಳನ್ನು, ಈ ಕನಕ ಪುಷ್ಯರಾಗ ರತ್ನಗಳನ್ನು ಅಲ್ಲೇ ಇಟ್ಟು ಪಾದಪೂಜೆ ಮಾಡಿಸಿ, ಅಲ್ಲಿ ಎನರ್ಜೈಸ್ ಮಾಡಿ, ಅಲ್ಲಿ ಮೂಲ ಇದರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು, ಅಲ್ಲಿಂದ ಸಂಗಮ ಸ್ಥಾನ ಇದೆ, ಅಲ್ಲಿ ಪಂಚಗಂಗಾ ಹಾಗೂ ನದಿಗಳ ಸಂಗಮ ಇದೆ, ಆ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಮಾಡಿ ಎನರ್ಜೈಸ್ ಮಾಡಿಕೊಂಡು ಈ ಒಂದು ವಿಶೇಷವಾದ ಕನಕ ಪುಷ್ಯರಾಗ ರತ್ನಗಳನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಂದಿದ್ದೇನೆ. ಈಗ ಮತ್ತೆ ಗುರುಪೂರ್ಣಿಮೆಯ ಒಂದು ಅದ್ಭುತವಾದ ದಿವಸ ಮತ್ತೆ ಪುನಃ ಇದನ್ನು ಎನರ್ಜೈಸ್ ಮಾಡ್ತೀವಿ. ಸೊ ಡಬಲ್ ತ್ರಿಬಲ್ ಎನರ್ಜೈಸ್ ಆದ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಸಾಮಾನ್ಯವಾಗಿ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವೇ ತುಂಬ ಕಾಸ್ಟ್ಲಿ. ಅದರಲ್ಲೂ ನರಸೋಬಾವಾಡಿ ತನಕ ನೀವು ಮಹಾರಾಷ್ಟ್ರ ತನಕ ಹೋಗಿ ಅಲ್ಲಿ ಸಂಗಮ ಸ್ಥಾನ, ಗುರು ಸನ್ನಿಧಾನಗಳಲ್ಲಿ, ಪಾದಪೂಜೆಗಳಲ್ಲಿ ಅಲ್ಲಿಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಗುರುಪೂರ್ಣಿಮೆ ದಿವಸ ಮತ್ತೆ ಎನರ್ಜೈಸ್ ಮಾಡಿ ನಮಗೆ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವೆ ಮಾಡಿದವರಿಗೆ ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ತುಂಬಾ ಲಿಮಿಟೆಡ್ ಇದೆ. ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ನಾವು ನಮ್ಮ ಸಂಕಲ್ಪ ಸೇವೆ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಒಂದು ಸಂಕಲ್ಪ ಸೇವೆಗೆ ಒಂದು ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ. ಗುರುಪೂರ್ಣಿಮೆಯ ವಿಶೇಷವಾದಂತಹ ಒಂದು ದಿನದ ಒಂದು ಸಂದರ್ಭದಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಎಲ್ಲ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ, ಬಹಳ ಕಾಸ್ಟ್ಲಿ. ಇದನ್ನ ನಾನು ಉಂಗುರ ಎಲ್ಲ ಮಾಡಿಸ್ಕೊಡ್ಲಿಕ್ಕಂತೂ ಇನ್ನೂ ಕಷ್ಟ ಆಗ್ಬಿಡ್ತದೆ. ಸೊ ಅದರಿಂದಾಗಿ ಒರಿಜಿನಲ್ ಕನಕ ಪುಷ್ಯರಾಗವನ್ನು ಇಷ್ಟೆಲ್ಲ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ನೀವು ಉಂಗುರವೋ ಡಾಲರೋ ಏನೋ ಏನಿಲ್ಲ ಅಂದ್ರೆ ನೀವು ಪಾಕೆಟಲ್ಲಿ ಕೂಡ ಇಟ್ಕೊಳ್ಬಹುದು, ನೀವು ಕಲೆಕ್ಷನ್ ಮಾಡಿ ನಿಮ್ಮ ಜೊತೆಗೆ ಇಟ್ಕೊಳ್ಬಹುದು. ಯಾವಾಗೂ ಸಹ ಗುರುಬಲ ಚೆನ್ನಾಗಿ ನಿಮಗೆ ಕೆಲಸ ಆಗಬೇಕು, ಒರಿಜಿನಲ್ ಗುರುಬಲದ ಶಕ್ತಿ ನಿಮಗೆ ಕೊಡತಕ್ಕಂಥ ಕನಕ ಪುಷ್ಯರಾಗ ಒರಿಜಿನಲ್ ರತ್ನ ಆಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ಈಗ ನಮ್ಮ ನರಸೋಬಾವಾಡಿ ಆ ಕ್ಷೇತ್ರ ದರ್ಶನ, ಗುರುಗಳ ದರ್ಶನವನ್ನು, ಸನ್ನಿಧಾನ ದರ್ಶನ ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಮಾತ್ರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ, ಕನಕ ಪುಷ್ಯರಾಗ
ಆ ಕನಕಪುಷ್ಯರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.